ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ವ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಹಲಸಿನ ಹಣ್ಣಿನ ಸೀಸನ್ ಬಂದರೆ ಸಾಕು, ಎಲ್ಲ ಥರ ಸ್ವೀಟ್ಗಳನ್ನ ಕೂಡ ಮಾಡ್ಬೋದು. ಇದರಲ್ಲಿ ಹಲಸಿನ ಹಣ್ಣಿನ ದೋಸೆ ಆಗಿರ್ಬೋದು, ಹಲಸಿನ ಹಣ್ಣಿನ ಇಡ್ಲಿ, ಹಾಗೆಯೇ ಹಲಸಿನ ಹಣ್ಣಿನ ಹಲ್ವಾ ಎಲ್ಲ ಥರನೂ ಮಾಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ. ಇದು ತಿನ್ನೋದಕ್ಕೆ ಹೇಗೆ ಇಷ್ಟ ಆಗುತ್ತೋ ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ವೀಟ್ ಮಾಡಿದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಈ ಕೊಡಗು ಮತ್ತು ಈ ಮಲೆನಾಡಿನಲ್ಲೆಲ್ಲ ಈ ಹಲಸಿನ ಹಣ್ಣಿನಿಂದ ತುಂಬಾ ಸ್ವೀಟ್ಗಳನ್ನ ಮಾಡ್ತಾರೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈ ಟೈಮಲ್ಲೆಲ್ಲ ಈ ಕಾಫಿಗೆಲ್ಲ ಇದೇ ರೀತಿ ಇದರಲ್ಲೇ ಸ್ವೀಟ್ಗಳನ್ನೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಹಲಸಿನ ಹಣ್ಣಿನ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ. ಇವಾಗ ನಾನು 1 ಕಪ್ ಆಗುವಷ್ಟು ಹಲಸಿನ ತೋಳೆಗಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು. ನಾವು ಯಾವುದೇ ರೀತಿಯಾದಂಥ ಸ್ವೀಟನ್ನು ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ನಮಗೆ ರುಚಿ ಜಾಸ್ತಿ ಆಗುತ್ತೆ. ಇವಾಗ ನಾನು ಈ ತೆಂಗಿನಕಾಯಿ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ಬೆಲ್ಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವೀಟ್ ಬೇಕಾಗುತ್ತೆ, ಈ ಹಲಸಿನ ಹಣ್ಣಿನಲ್ಲಿರುವ ಸ್ವೀಟು ಸಾಕಾಗಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈ ಸಕ್ಕರೆ ಹಾಕೋದಕ್ಕಿಂತನೂ ಈ ಬೆಲ್ಲವನ್ನು ಹಾಕಿದ್ರೆ ಈ ಹಲಸಿನ ಹಣ್ಣಿನ ಇಡ್ಲಿಗೆ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು. ನಾನಿವಾಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ನಾನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಏಕೆಂದರೆ ಹಲಸಿನ ಹಣ್ಣಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ತುಂಬ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು. ಇವಾಗ ನಾನು ಒಂದು ಇಡ್ಲಿ ಪಾತ್ರೆಯನ್ನು ಬಿಸಿ ಆಗೋದಕ್ಕೆ ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಅದು ಬಿಸಿಯಾಗೋಷ್ಟರೊಳಗಡೆ ನಾವು ಒಂದು ತಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ತಟ್ಟೆಯನ್ನು ತಗೊಂಡು ನಮಗೆ ಯಾವ ರೀತಿ ತಟ್ಟೆಯಲ್ಲಿ ನಾವು ಇಡ್ಲಿಯನ್ನು ಮಾಡ್ಕೊಳ್ತೀವಿ ಆ ರೀತಿ ತಟ್ಟೆಯಲ್ಲಿ ನಾವು ಈ ಥರ ನೋಡಿ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಈ ಥರ ಇಟ್ಕೊಳ್ಬೇಕಾಗುತ್ತೆ. ಇದೆಲ್ಲ ಸುತ್ತ ಅಂದರೆ ಏನು ಅಂಟ್ಕೊಳ್ಳಲ್ಲ, ಆದ್ರೂ ಕೂಡ ಸ್ವಲ್ಪ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಬಿಡಿಸ್ಕೊಂಡು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ತಟ್ಟೆಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ಆದ ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅಕ್ಕಿ ತರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಕ್ಕಿ ತರಿ ಬೇಕಿದ್ರೆ ಶಾಪಲ್ಲೂ ಸಿಗುತ್ತೆ, ಹಾಗೆಯೇ ನಾವು ಕೂಡ ಅಕ್ಕಿಯಲ್ಲಿ ನಾವು ಒಂದು ತರಿಯನ್ನು ಮಾಡ್ಕೊಳ್ಬೋದು. ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ನೆನೆಸ್ಕೊಂಡು ತೊಳ್ಕೊಬಿಟ್ಟು ಆ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಈ ರೀತಿಯಾಗಿ ತುಂಬ ಸಣ್ಣನೂ ಇರಬಾರ್ದು, ತುಂಬ ದೊಡ್ಡದಾಗಿಯೂ ಇರಬಾರ್ದು, ಆ ರೀತಿಯಾದಂತಹ ತರಿಯನ್ನು ನಾವು ಮಾಡ್ಕೊಂಡು ಇವಾಗ ಅದನ್ನು 1 ಕಪ್ಪನ್ನು ತಗೊಂಡು 3 ಕಪ್ ಆಗುವಷ್ಟು ನಾನು ಇವಾಗ ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ತುರಿ, ಬೆಲ್ಲ ಎಲ್ಲ ಹಾಕ್ಕೊಂಡು ರುಬ್ಕೊಂಡೆ. ನೋಡಿ, ಆ ಮಿಕ್ಸಿಂಗ್ನ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ನಾವು ಅಕ್ಕಿ ತರಿಯನ್ನು ತಗೊಂಡ್ರೆ 3 ಕಪ್ ಆಗುವಷ್ಟು ಇದನ್ನು ನಾವು ಮಿಕ್ಸಿಂಗ್ನ ಹಾಕ್ಕೊಳ್ಬೇಕು. ಏಕೆಂದರೆ ಇದು ತರಿ ಸ್ವಲ್ಪ ಬೇಯಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಹಾಗೇ ಗಟ್ಟಿಯಾಗಿ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದು ಸ್ವಲ್ಪ ಜಾಸ್ತಿ 1 ಕಪ್ಪಿಗೆ ನಾವು 3 ಕಪ್ ಆಗುವಷ್ಟು ನಾನು ತಗೊಳ್ತಾ ಇದ್ದೀನಿ. ಇದರಲ್ಲಿ
ಕುಕ್ಕರಲ್ಲಿ ನೋಡಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ನೆನಿಬೇಕು. ಇದನ್ನು ಒಂದು 15 ನಿಮಿಷ ಹೀಗೇ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆವಾಗ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಇಲ್ಲಾಂದರೆ ಒಂದೊಂದು ಸರಿ ಬೆಂದಿಲ್ದೇ ಒಂಥರ ಗಟ್ಟಿ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು 15 ನಿಮಿಷ ನಾನು ಈ ಥರ ಬಿಟ್ಬಿಡ್ತೀನಿ. ಅದೆಲ್ಲ ನೆನ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈ ತಟ್ಟೆಯನ್ನು ಇಟ್ಕೊಂಡು ಇದನ್ನು ಇವಾಗ ಬೇಯಿಸ್ಕೊಳ್ಬೇಕಾಗುತ್ತೆ. ನಾವು ಮುಚ್ಚಳವನ್ನು ಮುಚ್ಕೊಂಡು ಇದ್ರ ಮೇಲೇನೂ ಕೂಡ ಒಂದು ಮುಚ್ಚಳ ಅಥವಾ ಬಾಳೆ ಎಲೆಯನ್ನು ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಒಂದು ಮುಚ್ಚಳವನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಹಾಕ್ಕೊಂಡ್ರೆ ಅಂದರೆ ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿದ್ರೆ ಹಬೆಯಲ್ಲಿ ನೀರೆಲ್ಲ ಈ ತೊಟ್ಟಿಕ್ಕುತ್ತೆ ನೋಡಿ, ಆ ರೀತಿಯಾಗಿ ತೊಟ್ಟಿಕ್ಕಲ್ಲ, ಹಾಗೆಯೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಇದು ಕೂಡ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಒಂದು ಚಾಕುವಿನಿಂದ ನಾವು ಮಧ್ಯದಲ್ಲಿ ನೋಡಿಕೊಂಡ್ರೆ ನಮಗೆ ಬೆಂದಿದೆಯಾ ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಚಾಕುಗೆ ಅಂಟ್ಕೊಂಡ್ರೆ ಅದು ಬೆಂದಿಲ್ಲ ಅಂತ. ಇವಾಗ ನಾನು ಒಂದು ಸ್ಪೂನಲ್ಲಿ ಚೆಕ್ ಮಾಡಿ ನೋಡ್ತೀನಿ. ನೋಡಿ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ತೆಗೆದು ನೋಡಿದ್ರೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಒಂಥರ ಬಂದಿರುತ್ತೆ. ಇಲ್ಲಾಂದರೆ ಬೆಂದಿಲ್ಲ ಅಂದರೆ ನೋಡಿ ಈ ಥರ ನೀಟಾಗಿ ಬಂದುಬಿಡುತ್ತೆ. ನಾವು ಕಟ್ ಮಾಡಿದಾಗ ಈ ಚಾಕುವಿನಿಂದ ಈ ಥರ ಕಟ್ ಮಾಡಿದ್ರೂ ಕೂಡ ನೀಟಾಗಿ ಕಟ್ ಮಾಡೋಕ್ಕಾದರೆ ಅಂಟ್ಕೊಳ್ಳಲ್ಲ ಚಾಕುಗೆಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ, ನೀರಿನ ಅಂಶ ಎಲ್ಲ ಇರಲ್ಲ. ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಅದು ಗೊತ್ತಾಗ್ಬಿಡುತ್ತೆ, ಒಂಥರ ಅಂಟೆಲ್ಲ ಇದ್ಬಿಡುತ್ತೆ. ಇವಾಗ ನಾನು ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಒಂದು 5 ನಿಮಿಷನ ಆರೋದಕ್ಕೆ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು ಇವಾಗ ಸುತ್ತ ಈ ಥರ ತಳ ಕಟ್ ಮಾಡ್ಕೊಳ್ತೀನಿ. ಇವಾಗ ಚಾಕುನಲ್ಲಿ ಒಂದು ಸ್ವಲ್ಪ ಈ ಥರ ಇದು ಮಾಡಿದ್ರು ಸೈಡ್ ಈ ಥರ ಈ ಚಾಕುನ ಹೀಗೆ ಸೈಡ್ ಇದು ಮಾಡಿದ್ರೂ ಕೂಡ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಎಷ್ಟೇ ಅಂದರೆ ನಾವು ಇವಾಗ ಕಟ್ ಮಾಡ್ತೀವಿ ನೋಡಿ, ಅದು ಎದ್ದು ಬರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿಕೊಂಡೆ. ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತೀನಿ. ನೀವು ಯಾವ ಥರ ಶೇಪಲ್ಲಿ ಬೇಕಿದ್ರೂ ಕೂಡ ಕಟ್ ಮಾಡ್ಕೊಳ್ಬೋದು. ಇದನ್ನು ತೆಗೆದ್ರೆ ಅಷ್ಟೇ ಈಸಿಯಾಗಿಯೂ ಕೂಡ ಬಂದುಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಅಕ್ಕಿ ತರಿಯನ್ನು ಹಾಕಿ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಇದ್ರ ಜೊತೆ ತುಪ್ಪದ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ, ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.